ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪೋಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. 3 ದಿನಕ್ಕೆ ರೆಸಾರ್ಟ್ನಲ್ಲಿ ಕಥೆ ಮಾಡಿಸೋಕಾಗುತ್ತಾ? ಕಥೆ ಮಾಡಿಸಿದ್ದು ಅನ್ನೋ ಬದಲು ತಂಡದ ಜೊತೆಗಿದ್ದಿ ಅನ್ನಬೇಕಾಗಿತ್ತು. ಕಾಟೇರ ಕಥೆ ಮಾಡಿಸಿದ್ದು ನಾನೇ ಎಂದ ಉಮಾಪತಿಗೆ ತರುಣ್ ಸುಧೀರ್ ಟಾಂಗ್. ಗುಮ್ಮಿಸಿಕೊಳ್ತೀಯಾ ಅಂದ್ರೆ ಅದು ಕೊಲೆ ಬೆದರಿಕೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು. ಬೆದರಿಕೆ ಹಾಕಿದ್ದಕ್ಕೆ ಕ್ಷಮೆ ಯಾಚಿಸಬೇಕು ಅಂತ ಕರ್ನಾಟಕ ಪ್ರಜಾಪರ ವೇದಿಕೆ ಆಗ್ರಹ. ಜನ ರಾಜಕೀಯಕ್ಕೆ ಬರಬೇಕು, ಎಲೆಕ್ಷನ್ನಲ್ಲಿ ಸ್ಪರ್ಧಿಸಬೇಕು ಅಂತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಲುವು ತಿಳಿಸ್ತೇನೆ. ಲೋಕಸಭೆ ಚುನಾವಣೆ ಸ್ಪರ್ಧೆ ಬಗ್ಗೆ ಡಾಕ್ಟರ್ ಮಂಜುನಾಥ್ ಸ್ಪಷ್ಟನೆ. ರಂಗೇರ್ತಾ ಇರೋ ಮಂಡ್ಯ ಲೋಕಸಭಾ ಅಖಾಡ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಸುಮಲತಾ, ಸ್ಟಾರ್ ಚಂದ್ರು, ಡಾಕ್ಟರ್ ಸಿಎನ್ ಮಂಜುನಾಥ್. ಬಾಲಗಂಗಾಧರನಾಥ ಜಯಂತ್ಯುತ್ಸವದಲ್ಲಿ ಭಾಗಿ. ವೈದ್ಯಕೀಯ ಸರಬರಾಜು ನಿಗಮದಲ್ಲಿ ಗೋಲ್ಮಾಲ್ ಆರೋಪ. ಕಳೆದ 9 ತಿಂಗಳಲ್ಲಿ ಬರೋಬ್ಬರಿ 500 ಕೋಟಿಯ ಭ್ರಷ್ಟಾಚಾರ. ನ್ಯೂಸ್ ಪೋಸ್ಟ್ನಲ್ಲಿ ಕೆಎಸ್ಎಂಎಸ್ಸಿಎಲ್ ಅಧಿಕಾರಿಗಳ ಕರ್ಮಕಾಂಡ ಬಯಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.